ಕಣ್ಣು ಮುಚ್ಚಿ ಒಂದು ಇಂಟ್ರೆಸ್ಟಿಂಗ್ ಚಿತ್ರವನ್ನು ಊಹಿಸ್ಕೊಳ್ಳಿ. ಒಂದು ಕಲ್ಲಿನ ಬುದ್ಧನ ಮೂರ್ತಿ ಇದೆ, ಆದ್ರೆ ಆ ಮೂರ್ತಿ ಮಾಮೂಲಿ ಸನ್ಯಾಸಿಯ ಬಟ್ಟೆ ಹಾಕಿಲ್ಲ. ಬದಲಿಗೆ ಗ್ರೀಕ್ ಕಥೆಗಳಲ್ಲಿ ಬರುವ ಹರ್ಕ್ಯುಲಸ್ ತರ ದೊಡ್ಡ ಕೋಟ್ ಹಾಕಿದೆ. ಹೌದು, ಜೊತೆಗೆ ಗುಂಗುರ್ ಕೂದಲು ಬೇರೆ ಇದೆ ಅಲ್ವಾ? ಇದೇನೋ ಬುದ್ಧ ಗ್ರೀಸ್ ದೇಶಕ್ಕೆ ಟ್ರಿಪ್ ಹೋಗಿದ್ನಾ ಅಂತ ಆಶ್ಚರ್ಯ ಆಗತ್ತೆ. ಖಂಡಿತ, ನನಗಂತೂ ಅದೇ ಡೌಟ್ ಬಂತು. ಬುದ್ಧ ಗ್ರೀಸ್ಗೆ ಹೋಗಿರ್ಲಿಲ್ಲ, ಆದರೆ ಗ್ರೀಸ್ ದೇಶದ ಕಲೆ ನಮ್ಮ ಭಾರತದ ಕಲೆಯ ಜೊತೆ ಸೇರಿತು. ಪ್ರಾಚೀನ ಭಾರತ ಅಂದರೆ ಬರೀ ರಾಜರು, ಅವರ ಕತ್ತಿ, ಯುದ್ಧಗಳ ಕಥೆ ಮಾತ್ರ ಆಗಿರಲಿಲ್ಲ. ಅದೊಂದು ದೊಡ್ಡ ಮೆಲ್ಟಿಂಗ್ ಪಾಟ್ ಆಗಿತ್ತು. ಅಂದ್ರೆ ಬೇರೆ ಬೇರೆ ದೇಶದ ಜನರು, ಅವರ ಕಲೆ, ಕಥೆಗಳು ಎಲ್ಲವೂ ನಮ್ಮ ದೇಶಕ್ಕೆ ಬಂದು ಒಂದಕ್ಕೊಂದು ಬೆರೆತು ಹೋದ್ವು. ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ಈ ಮ್ಯಾಜಿಕ್ ಹೇಗ್ ನಡೀತು ಅಂತ ನೋಡೋಣ. ಖಂಡಿತ, ಈ ಕಥೆಗಳ ಬಗ್ಗೆ ಮಾತಾಡೋದು ತುಂಬಾ ಮಜಾ ಕೊಡುತ್ತೆ. ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಸ್ಯಾನ್ಸ್ಕ್ರಿಟ್ ಲಿಟ್ರೇಚರ್ ಮತ್ತು ದಕ್ಷಿಣದಲ್ಲಿ ಸಂಗಮ್ ಲಿಟ್ರೇಚರ್ ತುಂಬಾ ಫೇಮಸ್ ಆಗಿತ್ತು. ಓಹೋ, ಪತಂಜಲಿಯವರ ಯೋಗ ಸೂತ್ರಸ್ ಕೂಡ ಅದೇ ಟೈಮ್ ಅಲ್ವಾ? ಅದು ನಮ್ಗೆ ಮನಸ್ಸು ಹೇಗೆ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅಂತ ಹೇಳ್ಕೊಟ್ರೆ, ದಕ್ಷಿಣದ ಸಿಲಪ್ಪಧಿಕಾರಂ ನಂಥ ಕಥೆಗಳು. ಕರೆಕ್ಟ್. ಆ ಕಥೆಗಳು ಇವತ್ತಿನ ಸೂಪರ್ ಹೀರೋ ಕಥೆಗಳ ತರ ನ್ಯಾಯ ಮತ್ತು ಧರ್ಮದ ಬಗ್ಗೆ ದೊಡ್ಡ ಪಾಠ ಹೇಳ್ತಿದ್ವು. ಸೂಪರ್ ಹೀರೋ ಕಥೆಗಳು ಅಂದ್ರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹೌದು, ಆ ಕಥೆಗಳು ಎಷ್ಟು ಚೆನ್ನಾಗಿದ್ವೋ ಅವರ ಕಲ್ಲಿನ ಕಲೆ ಅಂದ್ರೆ ಆರ್ಕಿಟೆಕ್ಚರ್ ಕೂಡ ಅಷ್ಟೇ ಗ್ರೇಟ್ ಆಗಿತ್ತು. ಇಟಿಗೆಯಿಂದ ಮನೆ ಕಟ್ಟೋದು ನೋಡಿರ್ತೀವಿ, ಆದರೆ ಅವರು ಇಡೀ ಬೆಟ್ಟವನ್ನೇ ಕೊರೆದು ಬೃಹತ್ ಆದ ಕೇವ್ಸ್ ಕಟ್ಟುತ್ತಿದ್ರು. ವಾವ್, ಬೆಟ್ಟವನ್ನೇ ಕೊರೆದ್ರಾ? ಹೌದು, ಮಹಾರಾಷ್ಟ್ರದ ಕಾರ್ಲಾ ಕೇವ್ಸ್ ನೋಡಿದ್ರೆ ಯಾರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಹಾಗೆ ದೊಡ್ಡ ದೊಡ್ಡ ಸ್ತೂಪಗಳನ್ನು ಕೂಡ ಕಟ್ಟುತ್ತಿದ್ರು. ಜೈನ ಮುನಿಗಳು, ಬೌದ್ಧ ಸನ್ಯಾಸಿಗಳು ಆ ಕೇವ್ಸ್ ಒಳಗೆ ಕೂತು ಧ್ಯಾನ ಮಾಡ್ತಿದ್ರು. ಒಂದು ನಿಮಿಷ, ಇಲ್ಲೊಂದು ಡೌಟ್ ಬರ್ತಿದೆ. ಬೌದ್ಧರು, ಜೈನರು, ಹಿಂದೂಗಳು ಎಲ್ಲರೂ ಒಂದೇ ಬೆಟ್ಟದಲ್ಲಿ ಪಕ್ಕಪಕ್ಕದಲ್ಲೇ ಕೇವ್ಸ್ ಮಾಡ್ಕೊಂಡಿದ್ರು ಅಂದ್ರೆ ಅವರು ಜಗಳ ಆಡ್ತಿರ್ಲಿಲ್ವಾ? ಇವತ್ತಿನ ಕಾಲದಲ್ಲಿ ಊಟದ ಡಬ್ಬಿ ಶೇರ್ ಮಾಡೋಕೆ ಎಷ್ಟೊಂದು ಜಗಳ ಆಗುತ್ತೆ. ಖಂಡಿತ ಜಗಳ ಆಡ್ತಿರ್ಲಿಲ್ಲ. ಯಾಕಂದ್ರೆ ಅಲ್ಲಿನ ರಾಜರು ಕಲ್ಚರಲ್ ಪೇಟ್ರನೇಜ್ ಕೊಡ್ತಿದ್ರು. ಅಂದ್ರೆ ಸ್ಕೂಲ್ ಪ್ರಿನ್ಸಿಪಲ್ ಎಲ್ಲಾ ಆಟಗಳಿಗೂ, ಎಲ್ಲಾ ಕ್ಲಬ್ಗಳಿಗೂ ಹೇಗೆ ಎಂಕರೇಜ್ ಮಾಡ್ತಾರೋ ಹಾಗೆ ಅಲ್ವಾ? ಎಕ್ಸಾಕ್ಟ್ಲಿ. ರಾಜರು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸಪೋರ್ಟ್ ಮಾಡದೆ ಎಲ್ಲಾ ಧರ್ಮದವರಿಗೂ ಕೇವ್ಸ್ ಕಟ್ಟಲು ಹಣ ಕೊಡ್ತಿದ್ರು. ಇದರಿಂದ ಎಲ್ಲರೂ ಫ್ರೆಂಡ್ಸ್ ತರಹ ಒಟ್ಟಿಗೆ ಇದ್ರು. ಇದು ನಿಜಕ್ಕೂ ಒಳ್ಳೆ ಐಡಿಯಾ. ಈಗ ಮೊದಲಿಗೆ ನಾವು ಮಾತಾಡಿದ ಆ ಗ್ರೀಕ್ ಬುದ್ಧನ ಮೂರ್ತಿಯ ಕಥೆಗೆ ಬರೋಣ. ಒಂದೇ ಬುದ್ಧನ ಮೂರ್ತಿಯನ್ನ ಮಾಡೋಕೆ ಎರಡು ಬೇರೆ ಬೇರೆ ಸ್ಟೈಲ್ ಇತ್ತಲ್ವಾ? ಹೌದು, ಎರಡು ಸ್ಟೈಲ್ ಇತ್ತು. ಇದು ನೋಡೋಕೆ ಒಂದೇ ಕಾರ್ಟೂನ್ ಕ್ಯಾರೆಕ್ಟರ್ನ ಇಬ್ರು ಬೇರೆ ಬೇರೆ ಆರ್ಟಿಸ್ಟ್ಗಳು ಡ್ರಾ ಮಾಡಿದ ಹಾಗೆ ಕಾಣುತ್ತೆ. ಸರಿಯಾದ ಹೋಲಿಕೆ. ವಾಯುವ್ಯ ಭಾರತದಲ್ಲಿ ಅಂದ್ರೆ ಇಂದಿನ ಅಫ್ಘಾನಿಸ್ತಾನದ ಕಡೆ ಗಾಂಧಾರ ಸ್ಕೂಲ್ ಶುರುವಾಯಿತು. ಹಿಂದೊಮ್ಮೆ ಅಲೆಕ್ಸಾಂಡರ್ ಜೊತೆ ಬಂದಿದ್ದ ಗ್ರೀಕ್ ಜನರು ಅಲ್ಲೇ ನೆಲೆಸಿದ್ರು. ಓಹೋ, ಅವರ ಪ್ರಭಾವ ನಮ್ಮ ಕಲೆಯ ಮೇಲಾಯ್ತಾ? ಹೌದು. ಅವರು ನೀಲಿ ಬೂದು ಬಣ್ಣದ ಶಿಸ್ಟ್ ಕಲ್ಲು ಬಳಸಿ ಬುದ್ಧನಿಗೆ ಗ್ರೀಕ್ ದೇವರ ತರಹ ದಪ್ಪನೆಯ ಬಟ್ಟೆ, ಗುಂಗುರು ಕೂದಲು ಇರುವಂತೆ ವಿಗ್ರಹ ಕೆತ್ತಿದ್ರು. ಮಥುರಾದಲ್ಲಿ ನಮ್ಮದೇ ಆದ ಸ್ಟೈಲ್ ಇತ್ತು. ಅವರು ಕೆಂಪು ಬಣ್ಣದ ಸ್ಯಾಂಡ್ಸ್ಟೋನ್ ಬಳಸಿ ಮೂರ್ತಿ ಮಾಡ್ತಿದ್ರು. ಅದರಲ್ಲಿ ಬುದ್ಧ ತುಂಬಾ ಬಲಶಾಲಿಯಾಗಿ ನಗುಮುಖದಿಂದ ಕಾಣುತ್ತಿದ್ದ. ಅಂದ್ರೆ ನಮ್ಮ ಇಂದಿನ ದೇವಸ್ಥಾನಗಳಲ್ಲಿ ಕಾಣುವ ವಿಗ್ರಹಗಳ ಹಾಗೆ ಅಲ್ವಾ? ಹೀಗೆ ಕಲೆ ಎಂಬುದು ಹೊರಗಿನಿಂದ ಬಂದವರ ಜೊತೆ ಸೇರಿ ಹೊಸ ರೂಪ ಪಡೆಯಿತು. ಹೌದು, ಕಲೆ ಬೆಳೆಯೋದೇ ಹಾಗೆ. ಹೊರಗಿನಿಂದ ಬಂದವರು ಅಂದಾಗ ಈ ಇಂಡೋ ಗ್ರೀಕರು, ಶಕರು, ಕುಶಾಳರು ಅಂತೆಲ್ಲ ಓದ್ತಿರ್ತೀವಿ. ಇವರೆಲ್ಲ ಬೇರೆ ದೇಶದಿಂದ ಬಂದ ಆಕ್ರಮಣಕಾರರು ಅಲ್ವಾ? ಮತ್ ಯಾಕೆ ನಮ್ಮ ಸಂಸ್ಕೃತಿಯನ್ನ ಫಾಲೋ ಮಾಡಿದ್ರು? ಅವರು ಆಕ್ರಮಣಕಾರರಾಗಿ ಬಂದ್ರೂ ಇಲ್ಲಿನ ಜನ, ಇಲ್ಲಿನ ಸಂಸ್ಕೃತಿ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವರು ಹಿಂತಿರುಗಿ ಹೋಗದೆ ಇಲ್ಲಿನ ಜನರ ಜೊತೆಯೇ ಬೆರೆತು ಹೋದ್ರು. ಇದನ್ನೇ ಕಲ್ಚರಲ್ ಎಸಿಮ್ಯುಲೇಷನ್ ಅಂತ ಕರೆಯೋದು. ಕಲ್ಚರಲ್ ಎಸಿಮ್ಯುಲೇಷನ್ ಅಂದ್ರೆ ಹೇಗೆ? ಇದು ಹೇಗಪ್ಪ ಅಂದ್ರೆ, ನಾವು ಇಡ್ಲಿ ತಂದಿರ್ತೀವಿ, ಹೊಸದಾಗಿ ಬಂದವರು ನೂಡಲ್ಸ್ ತಂದಿರ್ತಾರೆ. ಇಬ್ರೂ ಶೇರ್ ಮಾಡ್ಕೊಂಡು ತಿಂದಾಗ ಅಲ್ಲಿ ಒಂದು ಹೊಸ ಇಡ್ಲಿ ನೂಡಲ್ಸ್ ಫ್ರೆಂಡ್ಶಿಪ್ ಶುರು ಆಗತ್ತಲ್ಲ, ಹಾಗೆ. ಈ ಇಡ್ಲಿ ನೂಡಲ್ಸ್ ಕಾನ್ಸೆಪ್ಟ್ ಸಖತ್ತಾಗಿದೆ. ಯಾರಿಗಾದ್ರೂ ಈಸಿಯಾಗಿ ಅರ್ಥ ಆಗತ್ತೆ. ಹೌದು ತಾನೆ. ಉದಾಹರಣೆಗೆ ಕುಶಾಣರ ಪ್ರಸಿದ್ಧ ರಾಜ ಕನಿಷ್ಕನನ್ನೇ ತೆಗೆದುಕೊಳ್ಳಿ. ಅವನು ಮೂಲತಃ ಹೊರಗಿಂದ ಬಂದ್ರೂ ಬೌದ್ಧ ಧರ್ಮವನ್ನು ಅಪ್ಕೊಂಡ. ವ್ಯಾಪಾರ ನಡೆಯುತ್ತಿದ್ದ ದೊಡ್ಡ ದಾರಿ ಸಿಲ್ಕ್ ರೂಟ್ ಅನ್ನು ಕಂಟ್ರೋಲ್ ಮಾಡದ. ಹೌದಾ? ಅದೇ ರಾಜ ತಾನೇ ಇಂದಿನ ಕ್ಯಾಲೆಂಡರ್ಗಳಲ್ಲಿ ಕಾಣುವ ಸಾಕಾ ಎರಾ ಅನ್ನೋ ಶುರು ಮಾಡಿದ್ದು? ಹೌದು, ಅವನೇ.
ಇಡೀ ದೇಶವನ್ನು ಒಗ್ಗೂಡಿಸಲು ಮತ್ತು ಜನರ ಪ್ರೀತಿ ಗಳಿಸಲು ಅವನು ನಮ್ಮ ಸಂಸ್ಕೃತಿಯನ್ನೇ ಬಳಸ್ಕೊಂಡ. ಇದೆಲ್ಲ ನಮ್ಗೆ ಹೇಗ್ ಗೊತ್ತಾಯ್ತು ಅಂತ ಯೋಚಿಸ್ತಿದ್ದೆ. ಇದಕ್ಕೆ ಉತ್ತರ ಅವರು ಬಳಸ್ತಿದ್ದ ಕಾಯಿನೇಜ್ ಅಂದ್ರೆ ನಾಣ್ಯಗಳು ಅನ್ಸುತ್ತೆ. ಆ ನಾಣ್ಯಗಳು ಇವತ್ತಿನ ಕಾಲದ ಬಿಸ್ನೆಸ್ ಕಾರ್ಡ್ ತರ ಕೆಲ್ಸ ಮಾಡ್ತಿದ್ವಲ್ವಾ? ಅಕ್ಷರಶಃ ಹೌದು. ಅವರು ಹೊರಡಿಸಿದ ನಾಣ್ಯಗಳಲ್ಲಿ ಒಂದು ಕಡೆ ಗ್ರೀಕ್ ಭಾಷೆ, ಇನ್ನೊಂದು ಕಡೆ ಭಾರತೀಯ ಭಾಷೆ ಇರುತ್ತಿತ್ತು. ಓಹೋ, ಅಂದ್ರೆ ವ್ಯಾಪಾರ ಮಾಡುವಾಗ ಎಲ್ಲರಿಗೂ ಅರ್ಥ ಆಗ್ಲಿ ಅಂತನಾ? ಹೌದು. ಜೊತೆಗೆ ತಾವು ಈ ಮಣ್ಣಿಗೆ ಸೇರಿದವರು ಅಂತ ತೋರಿಸ್ಕೊಳ್ಳಕ್ಕೆ ಈ ತರದ ಕಾಯಿನೇಜ್ ಮಾಡಿದ್ರು. ಹಾಗಾದ್ರೆ ನಮ್ಮ ಪ್ರಾಚೀನ ಭಾರತ ಯಾರಿಗೂ ಬಾಗಿಲು ಮುಚ್ಚಿರಲಿಲ್ಲ. ಹೊಸ ಐಡಿಯಾಗಳನ್ನ, ಹೊಸ ಜನರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತು ಅಲ್ವಾ? ಖಂಡಿತ. ತನ್ನಲ್ಲಿರುವ ಜ್ಞಾನವನ್ನ ಇಡೀ ಪ್ರಪಂಚಕ್ಕೆ ಕೊಡ್ತು ಅಂತ ಹೇಳ್ಬೋದು. ಇದು ನಿಜಕ್ಕೂ ಒಂಥರ ಮ್ಯಾಜಿಕ್. ಹೌದು. ಮುಂದಿನ ಬಾರಿ ಮನೆಯಲ್ಲಿರೋ ಕ್ಯಾಲೆಂಡರ್ ನೋಡಿದಾಗ ಅಥವಾ ಯಾವುದಾದ್ರೂ ಹಳೆಯ ಕಲ್ಲಿನ ಮೂರ್ತಿ ನೋಡಿದಾಗ ಒಂದು ಕ್ಷಣ ಯೋಚನೆ ಬಂದ್ರೆ ಚೆನ್ನ. ಆ ಒಂದೇ ಒಂದು ವಸ್ತುವಿನ ಹಿಂದೆ ಬೇರೆ ಬೇರೆ ದೇಶಗಳ ಜನರ ಸ್ನೇಹ, ಪ್ರಯಾಣ ಮತ್ತು ಸಾವಿರಾರು ವರ್ಷಗಳ ಕಥೆ ಅಡಗಿದೆ.